ಹಾಯ್ ಎಲ್ಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ವಿಶೇಷವಾಗಿ ನಮ್ಮ ಮನೇಲಿ ನಾನು ನಾನ್ ವೆಜ್ ಮಾಡಿ ಒಂದು 2.5 ತಿಂಗಳಾಗಿತ್ತು. ಇವತ್ತು ಮಾಡ್ತಾಯಿದ್ದೀನಿ. ಹಂಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇಲ್ಲಿ ಬಂದು ನಾನು ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 3 ಕೂಡ ತಂದಿದ್ರು. ಇದೆಲ್ಲ ನೀಟಾಗಿ ಬಿಡಿಸಿಟ್ಕೊಳ್ಳೋಣ ಅಂಥೇಳಿ ಇದೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ಮೇನ್ ಏನಪ್ಪ ಅಂದರೆ ನಮ್ಮ ಮನೇಲಿ ಇವತ್ತು ಕರೆಂಟ್ ಇಲ್ಲ, ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ. ಇವಾಗಲೇ ಆಯಿತು, ಸಾಯಂಕಾಲ 5:30 ಏನೋ ಟೈಮ್ ಆಯ್ತಾ ಬಂತು. ಹಾಗಾಗಿ ಸೊಪ್ಪೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂಥೇಳಿ ಎಲ್ಲ ಬಿಡಿಸಿ ನಾನು ತೊಳೆದಿಟ್ಕೊಳ್ಳೋಣ ಅಂತ ಎತ್ತಿಡ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದೇ ಟೈಮ್ಗೆ ನನ್ನ ಮಗಳು ಕೂಡ ಬಂದಳು. ಕರೆಂಟ್ ಬೇರೆ ಇರಲಿಲ್ಲ ನಮ್ಮ ಮನೇಲಿ. ಇಲ್ಲಿ ನನ್ನ ಮಗಳು ನಾನು ಚಿಕನ್ ಫ್ರೈ ಮಾಡಿರೋದನ್ನ ಹಾಕಿದೆಯಾ ಕಣಮ್ಮ ಅಂತ ಹೇಳಿದ್ದು. ಆದರೂ ಪರವಾಗಿಲ್ಲ, ನನ್ನ ಮನೇಲಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಬಿಡ್ಬಿಟ್ಟ ಅಂಥೇಳಿ ನಾನು ಕೂಡ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಮಸಾಲೆನ ಕಲಸಿಡ್ತಾಯಿದ್ದೀನಿ. ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಜೊತೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನನಗೆ ಘಾಟ್ ಬಂದ್ಬಿಡ್ತು, ಹಂಗಾಗಿ ಸೀನು ಸ್ಟಾರ್ಟ್ ಆಗೋಯ್ತು. ಇದಕ್ಕೆ ಸ್ವಲ್ಪ ಒಂದು 1/4 ಲೀಟ್ರಷ್ಟು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಅಂತ ಫ್ರಿಜ್ಗೆ ಎತ್ತಿಡ್ತಾಯಿದ್ದೀನಿ. ನೋಡಿ, ಹಾಗೇ ನಮ್ಮ ಮನೆಯವರು ಇದ್ದರು. ನಾನು ಮಟನ್ ಚಿಕನ್ ಮಾಡಿ ತುಂಬ ದಿನ ಆಗಿತ್ತು. ಹಂಗಾಗಿ ಅವರು ಎಷ್ಟು ದಿನ ಆಯಿತು ಅಂತ ಕೇಳಿದೆ. ಹಾಗೆಯೇ ಮಾತಾಡ್ತಾಯಿದ್ರು. 2 ತಿಂಗಳಾಯಿತು. ಇನ್ನು 2 ವಾರಕ್ಕೆ ಒಂದು 15 ದಿನ ಕಟ್ಕೊಂಡು 2.5 ತಿಂಗಳಾಯಿತು. 3 ತಿಂಗಳೇ ಮಾಡ್ಬಿಟ್ರೆ ಜೊತೆಗೆ ಬಿರಿಯಾನಿ ಹಿಂಗೆ ಕಟ್ಸ್ ಮಾಡಿದ್ರೆ ಟೇಸ್ಟು. ಡೈರೆಕ್ಟಾಗಿ ನಾನು ಹಂಗೆ ಪಾತ್ರೆ ಮಾಡಿದೆ. ಒಳಗಡೆ ಈ ಚಿಕನ್ ಎಲ್ಲ ಉಪ್ಪು ಖಾರನೇ ಇಟ್ಟಿರಲ್ಲ. ಸ್ವಲ್ಪ ಸೊಪ್ಪು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಸೊಪ್ಪು ಕಟ್ ಮಾಡ್ಕೊಡಿ ಅಂತ ಅಂದು ಕಟ್ ಮಾಡಿ ಹುರಿದ್ಬಿಟ್ಟು ರುಬ್ಬಿಟ್ಟು ಟೊಮೆಟೊ ಕಟ್ ಮಾಡ್ಕೊಂಡು ಉಪ್ಪು ಮಾಡ್ಕೊತೀರಾ? ಟೊಮೆಟೊ ಉದ್ದಕ್ಕೆ, ಈರುಳ್ಳಿ ಉದ್ದಕ್ಕೆ, ಇಷ್ಟು ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ ಇದೆಲ್ಲ ರುಬ್ಬೇಕು. ಇಲ್ಲಿ ಬಂದು ನನಗೂ ನಮ್ಮ ಮನೆಯವ್ರಿಗೂ ವಾರ ನಡೀತಾ ಇದೆ, ಹಾಗೇನೆ ಕೇಳಿಸ್ಕೊಳ್ಳಿ. ಎಷ್ಟೈತೆ? 2 ಕಾಲು ಇದಕ್ಕೆ 3/4 kg ಹಾಕಿನಿ ಬಿರಿಯಾನಿಗೆ. ಬನ್ನಿ, ಇವಾಗ ಬಿರಿಯಾನಿಗೆ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಈ ಥರ ಹುರಿದು ಮಾಡಿದ್ರಂತೂ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹಾಗೇ ಇರುತ್ತೆ. ಇವಾಗ ನಾನು ಸೊಪ್ಪನ್ನು ಕೂಡ ಹಾಗೇ ಬಾಡಿಸ್ಕೊತಾ ಇದ್ದೀನಿ. ಸೊಪ್ಪು ಅಷ್ಟೇ, ಇಲ್ಲಿ ಪಾಲಕ್ ಸೊಪ್ಪಾದರೂ ಹಾಕೋಬೋದು, ಮೆಂತ್ಯ ಸೊಪ್ಪಾದರೂ ಹಾಕೋಬೋದು. ಇವೆರಡರಲ್ಲಿ ಯಾವ ಸೊಪ್ಪನ್ನಾದರೂ ಹಾಕೋಬೋದು. ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಮಾತ್ರ ಸೇರಿಸ್ಕೊಳ್ಳೇಬೇಕು. ಇವಾಗ ಮಸಾಲೆ ಎಲ್ಲ ನಾನು ಸೈಡ್ಗೆ ಇಟ್ಟು ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ. ಇಲ್ಲಿ ನಾನು ಮಸಾಲೆ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಪಲಾವ್ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಎಲ್ಲನ ಕಲಸಿಟ್ಟಿದ್ದೆ ಆವಾಗಲೇ. ಈಗ 1 ಅವರ್ ಮೇಲೆ ಆಗಿದೆ. ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಚಿಕನ್ನು. ನೋಡಿ, ಇವಾಗ ಎಣ್ಣೆ ಕಾದಿತ್ತಲ್ಲ, ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಇವಾಗ ನಾನು ಚಿಕನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಮಸಾಲೆ ರುಬ್ಬಿ ಇಟ್ಟಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗನ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ. ಇವಾಗ ನೋಡಿ, ಇದನ್ನು ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ಅದರಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ಥರ ಬೇಯಿಸ್ಕೊಳ್ಳೋಣ. ಇದಾದ ನಂತರ ಇವಾಗ ನಾನು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊಪ್ಪೆಲ್ಲ ರುಬ್ಕೊಂಡಿದ್ದೀನಿ, ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಕಲರು ಕೂಡ ಚೇಂಜ್ ಆಯ್ತು. ಬಿರಿಯಾನಿ ಕೂಡ ಬೊಂಬಟ್ಟಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಾನು ವಿಡಿಯೋ ನೋಡೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಅಷ್ಟು ರುಚಿಯಾಗಿರೋಂಥ ಬಿರಿಯಾನಿ ಇದು. ಎಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ಇಲ್ಲಿ ನಾನು 2.5 ಪಾವ್ ಅಕ್ಕಿನ ತೊಳೆದಿಟ್ಟಿದೆ. ಇದು ಒಂದು 5 ನಿಮಿಷ ಅಂತ ನಾನು ನೀರಲ್ಲಿ ಹಾಕಿದೆ. ಇವಾಗ ಅಕ್ಕಿ ಒಂದು 5 ನಿಮಿಷ ನೆಂದಾದ ನಂತರ ಅದನ್ನು ತೊಳೆದು ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇದು ಹಾಗೆಯೇ ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ನಾನು ಅಕ್ಕಿ ಎಷ್ಟು ಹಾಕಿದ್ದೀನೋ ಅದು 2ರಷ್ಟು ನೀರನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೀರು ಕೂಡ ಬಿಸಿಯಾಗಿದೆ. ಇವಾಗ ಬಿಸಿ ನೀರನ್ನ ಸೇರಿಸಿ ಹಾಗೆಯೇ ಎಲ್ಲ ಸ್ವಲ್ಪ ಮಸಾಲೆ ಸೆಟ್ ಆಗಲಿ ಅಂತ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಈಗ ಒಂದು ಕುದಿ ಬಂದ ತಕ್ಷಣವೇ ಕುಕ್ಕರ್ ಕ್ಯಾಪನ್ನು ಹಾಕ್ತಾಯಿದ್ದೀನಿ. ಅದನ್ನ ವಿಸಲ್ನ ತೆಗೆದ್ಬಿಟ್ಟು ಮುಚ್ಚು, ಲಾಸ್ಟಲ್ಲಿ ಹಾಕು, ಮುಚ್ಚು, ಏರೋ ಔಟ್ ಆಗೋದು. ಬನ್ನಿ ಇವಾಗ ಟೊಮೊಟೊ ಚಿಕನ್ ಫ್ರೈ ಮಾಡೋಣ. ಬಿರಿಯಾನಿ ಏನೋ ರೆಡಿ ಆಯಿತು, ಜೊತೆಗೆ ಸ್ವಲ್ಪ ಸೈಡಾಗಿ ಗೊಜ್ಜು ಥರ ಇರಲಿ ಅಂತೇಳಿ ನಾನು ಇಲ್ಲಿ ಸ್ವಲ್ಪ ಚಿಕನ್ನು ಟೊಮೊಟೊ ಎಲ್ಲ ಹಾಕಿ ಟೊಮೊಟೊ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹಾಗೆಯೇ ನೀರಿನ ಮಸಾಲೆ ಸುಂಡ್ಲಿ ಅಂತೇಳಿ ನಾನು ಬಾಣಲಿಗೆ ಸ್ವಲ್ಪ ಚಿಕನ್ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿದ್ದೀನಿ. ಇವಾಗ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮೊಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊನೂ ಅಷ್ಟೇ, ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೊಟೊ ಸ್ವೀಟ್ ಟೊಮೊಟೊನೇ ಹಾಕಬೇಕು, ನಾಟಿ ಟೊಮೊಟೊ ಹಾಕ್ಬಾರ್ದು. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಕೊಬೋದು, ಬ್ಯಾಚುಲರ್ ಅಂತೂ ಖಂಡಿತ ಮಾಡ್ಕೊಬೋದು. ಇಲ್ಲಿ ಇವಾಗ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದ ನಂತರ ನಾನು ಚಿಕನ್ನು ಕೂಡ ಹುರಿದಿಟ್ಟಿರೋಂಥ ಚಿಕನ್ನು ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಫೈನಲಿ ಕೊತ್ತಂಬರಿ ಸೊಪ್ಪು ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಒಂದು 10ರಿಂದ 15 ನಿಮಿಷಕ್ಕೆ ಚಿಕನ್ ರೆಡಿ ಆಗುತ್ತೆ. ಇವಾಗ ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೂ ಟೇಸ್ಟ್ ನೋಡಲಿ ಅಂತ ಚಿಕನ್ನ ಕೊಡ್ತಾಯಿದ್ದೀನಿ. ಟೊಮೊಟೊ ಚಿಕನ್ ಫ್ರೈ ರೆಡಿಯಾಗಿದೆ. ಟೇಸ್ಟ್ ಹೆಂಗಿದ್ದು ಕೈ ತೋರಿಸ್ಬೇಕು, ಚೆನ್ನಾಗಿದ್ದೆ ಇಲ್ವ ಅಂತ. ನಿಮಗೆ ರೀ ಟೇಸ್ಟ್ ಚೆನ್ನಾಗಿತ್ತಾ? ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ? ಬೇಗ ಮಾಡೋಣ ಅಂದ್ಬಿಟ್ಟು ಹಂಗೆ ಬರೀ ಉಪ್ಪು ಖಾರ. ಒಂದು ಅರ್ಧ ಕೆಜಿಯಷ್ಟು ಕಬಾಬು ಕೂಡ ಮಾಡಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಕೂಡ ಟೊಮೊಟೊ ಚಿಕನ್ ಫ್ರೈ, ಬಿರಿಯಾನಿ, ಕಬಾಬು ಎಲ್ಲನೂ ಕೂಡ ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.